ಕೆಲ್ಲ ಬ್ರ್ಯಾಂಡ್ ಬೆಂಗಳೂರು ಬೋರಿಂಗ್ ಆಸ್ಪತ್ರೆ ದುರಂತ 7 ಸಾವು ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಸಿಎಂ ಘಟನೆಯಲ್ಲಿ 7 ಜನರಿಗೆ ಗಾಯವಾಗಿದೆ ಗಾಯಾಳುಗಳ ಪರಿಸ್ಥಿತಿ ಸ್ಥಿರವಾಗಿದೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ಎಂದ ಸಿಎಂ ಯಾರೆಲ್ಲ ದುರ್ಮರಣವನ್ನ ಹೊಂದಿದ್ದಾರೆ ಅಲ್ಲ 7 ಜನ ಸಾವನ್ನಪ್ಪಿರುವಂತದ್ದು ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯಾಗಿದೆ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗಾಯಾಳುಗಳ ಪರಿಸ್ಥಿತಿ ಸ್ಥಿರವಾಗಿದೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನ ಕೊಡಿಸೋದಾಗಿ ಹೇಳಿದ್ದಾರೆ ಇನ್ನು ಅದರ ಜೊತೆಗೆ ಯಾರೆಲ್ಲ ದುರ್ಮರಣ ಹೊಂದಿದಾರಲ್ಲ ದುರ್ಮರಣ ಹೊಂದಂತವರಿಗೆ ಇದೀಗ ತಲೆಗೆ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ ಪರಿಹಾರ ಏನೇ ಕೊಡ್ಬೋದು ಸರ್ಕಾರ ಏನೋ ಈ ಘೋಷಣೆ ಮಾಡ್ಬೋದು ಬಟ್ ಹೋದಂತ ಜೀವ ಮಾತ್ರ ವಾಪಸ್ ಬರಲ್ಲ ಈಗ ಆ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಅಂದ್ರೆ ದಿನಗೂಲಿಯನ್ನು ನಂಬಿಕೊಂಡು ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ರೀತಿಯಾಗಿ ಆರ್ಥಿಕವಾಗಿ ಸಹಾಯ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಲಾ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ 2 ಪುರುಷರು 5 ಮಹಿಳೆಯರು ಸಾವನ್ನಪ್ಪಿರುವಂಥದ್ದು ತಲಾ ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿ ಘೋಷಣೆ ಈ ಮುಖಾಂತರ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೋಗಿರೋ ಪ್ರಾಣ ಮಾತ್ರ ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗಲ್ಲ ಬಟ್ ಇಂಥ ದುರ್ಘಟನೆ ನಡೆದುಬಿಟ್ಟಿದೆ ಯಾರು ಕೂಡ ಇದನ್ನ ಊಹೆ ಮಾಡಿರಲಿಲ್ಲ ಹೀಗಾಗಿ ಕುಟುಂಬಕ್ಕೆ ಆಶ್ರಯ ನೀಡುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ ಏನಿದೆಯಲ್ಲ ಬೆಂಗಳೂರಿನಲ್ಲಿ ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ದುರಂತವನ್ನ ತಂದು ಒಡ್ಡಿದೆ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನ ವಿಚಾರಿಸುವಂತಹ ಕೆಲಸ ಮಾಡಿದ್ರು ಗಾಯಾಳುಗಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು ಅದರ ಜೊತೆಗೆ ಕಂಬನಿಯನ್ನ ಸಹಿತ ಮಿಡಿದಿದ್ದಾರೆ ಡಿಸಿಎಂ ಸಹಿತ ಭೇಟಿಯನ್ನ ಕೊಟ್ಟಿದ್ರು ಸ್ಥಳಕ್ಕೆ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಬೇಕಲ್ವಾ ನಿಭಾಯಿಸೋದ್ರಲ್ಲೂ ಕೂಡ ಕಮಿಷನರ್ ಸಹಿತ ಸಿಬ್ಬಂದಿ ಸಹಿತ ಅಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇರುವಂಥದ್ದು ಗೋಡೆ ಕುಸಿತ ಆದಂಥ ಸಂದರ್ಭದಲ್ಲಿ ಅನುಮಾನಗಳು ವ್ಯಕ್ತ ಆಗಿತ್ತು ಗೋಡೆಯ ಕೆಳಗಡೆ ಕುಸಿದಿದ್ದಾರೆ ಸಾವು ನೋವುಗಳು ಆಗಿರುವಂಥ ಸಾಧ್ಯತೆ ಇದೆ ಅನ್ನುವ